ತಗೊಳಮ್ಮ, ಹಣ್ಣು ಮತ್ತು ಸಾರು. ಯಾರು ಕೊಟ್ಟಿದ್ದು? ಅದೇ ಕಣಮ್ಮ, ಜೈನ್ ಮನೆ ತಕ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ನಲ್ಲ, ಹೋಗಿದ್ದೆ. ಜಯ ಕೊಟ್ಲು. ಏನು ಜಯ ಕೊಟ್ಲೇನು? ನಾನು ಅನ್ಕಂಡೆ ನಾನು ಜಯ ಮನ್ಸು ಬದ್ಲು ಮಾಡ್ಕೊತಾಳೆ ಅಂತ. ಏನಂದ್ಲು? ಮನೆಗೆ ಬರ್ತೀನಿ ಅಂದ್ಲಾ? ಇಲ್ಲಮ್ಮ, ಅವಳು ಬರ್ತೀನಿ ಅಂತ ಹೇಳಲಿಲ್ಲ. ಮನೆಗೆ ಹೋದಾಗ ಅದೇ ಜಯ ಇದ್ದಾಳಲ್ಲ, ಅಮ್ಮ ಅಂತ ಕರಿತಾಳಲ್ಲ, ಅವ್ರು ಇರಲಿಲ್ಲ ಮನೇಲಿ. ಜಯ ಒಬ್ಬಳೇ ಇದ್ಲು. ಹೌದಾ? ಚೆನ್ನಾಗಿ ಮಾತಾಡ್ಸಿದ್ಲಾ? ಮಾತಾಡ್ಸಲ್ಲಮ್ಮ, ಮುಖ ಕಟ್ಟೆ ಮಾತಾಡಲಿಲ್ಲ. ಮುಖ ಒಂದು ಕಡೆಗೆ ತಿರುಗಿಸ್ಕೊಂಡು ಮಾತಾಡಿದ್ಲು. ನಾನು ಮಾಡಿದ್ದೇ ಮನಸ್ಸಲ್ಲಿ ಇಟ್ಕೊಂಡವಳೆ ಅಂತ ಅನ್ನಿಸ್ತದೆ. ಇನ್ನೂ ಮರ್ತಿಲ್ಲ ಅವಳು. ಹೊಟ್ಟೆ ತುಂಬ ಊಟ ಹಾಕಿದ್ಲು. ನಿಂಗೂ ಸಾರು ಕೊಡು ಅಂತ ಹೇಳ್ದೆ. ನೋಡು, ಬಾಕ್ಸ್ಗೆ ಹಾಕಿ ಕೊಟ್ಟವಳೆ. ಹಂಗೆ ಹಣ್ಣು ತಗೊಂಡೋಗಿ ಅಂತ ಹೇಳಿದ್ಲು. ನಾನು ಹೇಳಿಲ್ವಾ ಪಿರುತಿ ಐತೆ, ಅದಕ್ಕೆ ಹಣ್ಣು ತಗೊಂಡೋಗಿ ಅಂತ ಹೇಳಿರೋದವಳು. ಅಂದ್ರು ಕಹಿ ಘಟನೆಗಳನ್ನ ಮನ್ಸಾಗಿ ಇಟ್ಕೊಂಡವಳೆ. ಟೈಮ್ ಕೊಡೋಣ. ಪ್ರೀತಿ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ಥರ ಒಳಗಡೆ ಇರ್ತದೆ, ಕಾಣಕ್ಕಿಲ್ಲ ಅಷ್ಟೇ. ಕಾಯೋಣ. ಹುಡುಗರು ಇರ್ಲಿಲ್ವ ಮನೆತವ? ಇಲ್ಲಮ್ಮ, ಸ್ಕೂಲ್ಗೆ ಹೋಗಿದ್ರಂತೆ, ಸಂಜೆ ಆಗುತ್ತಂತೆ ಬರೋದು. ಅದಕ್ಕೆ ನಾನು ಬಂದೆ. ಓಲೆ ಬಿಡು, ನಾಳಿಕೆ ಒಂಚೂರು ನಿಧಾನಕ್ಕೆ ಹೋಗು. ಹುಡುಗರು ಬರೋ ಟೈಮ್ಗೆ ಹೋದ್ರೆ ಹುಡುಗರು ನೋಡ್ಕೊಂಡು ಬರ್ಬೋದು. ಆಮೇಕಿಂದ ಜಯ ದೊಡ್ಡದಾಗಿ ಮನೆ ಕಟ್ತಾಳಂತೆ ಕಣೋ. ನಾನು ನೋಡಲಿಲ್ಲ. ಹಿಂಗೆ ನಮ್ಮ ಊರವರು ಆ ಕಡೆಗೆ ಹೋಗಿದ್ರಂತೆ, ಯಾರೋ ಅಂದರು. ಭಾರಿ ದೊಡ್ಡದಾಗಿ ಕಾಣ್ತಾವಳಂತೆ ಜಯವ. ಆ ಮನೆ ಮುಂದೆ ನಮ್ಮ ಮನೆಗೆ ಏನಿಲ್ಲ ಕಣೋ. ಅದ್ರಾಗೆ ಸುಮಾರು ಅಂದ್ರೂ ಒಂದು 3-4 ರೂಮನ ಇರ್ಬೋದು ಕಣ, ಅಷ್ಟು ದೊಡ್ಡದಂತೆ. ನೀನು ಹೋಗ್ಬಿಟ್ಟು ಬರೋದಲ್ವಾ? ಹೆಂಗ ಹೋಗಿದ್ದಲ್ಲ ಅಲ್ಲಿ? ಇಲ್ಲಮ್ಮ, ಹೋಗ್ಲಿಲ್ಲ. ಜಯ ಈಗೀಗ ಒಂಚೂರು ಮಾತಾಡ್ತಾವಳೆ. ಇವಾಗ ಮನೆ ಹೆಂಗೈತೆ ಅದೆಲ್ಲ ನೋಡ್ಕೊಬರಕ್ಕೆ ಹೋದ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳಲ್ವ ಹೇಳು? ನೋಡಪ್ಪ, ಅಲ್ಲೇ ನನ್ನ ಮನೆ ಮೇಲೆ ಕಣ್ಣು ಹಾಕಿದ್ರು ಅಂದ್ಕೊಳಲ್ವಾ? ಬೇಡಪ್ಪ, ನನಗಂತ ಕೆಟ್ಟ ಬುದ್ಧಿ ಅಂತೂ ಇಲ್ಲ. ಜಯ ಕಷ್ಟಪಟ್ಟು ಕಟ್ಟಿರೋದು ಅದು ಜಯಿಂದೇನೆ. ನಾನಂತೂ ಅದ್ರ ಮೇಲೆ ಆಸೆ ಬೀಳಲ್ಲ. ಅದು ನಿಜಾನೇ. ಹೋಗ್ಲಿ ಬಿಡು, ಜಯ ಯಾವಾಗ ಸರಿ ಹೋಗ್ತಾಳೋ ಆವಾಗಲೇ ಹೋಗೋದ್ರಾಯ್ತು. ಸರಿ ತಗ, ಮಾವನೆಣ್ಣು ತಗ, ಸಾಂಬಾರು ಐತೆ, ಅನ್ನ ಮಾಡ್ಕೊಂಡು ತಿಂದುಬಿಡು. ನಾನು ಅಲ್ಲೇ ಊಟ ಮಾಡ್ಕೊಂಡು ಬಂದೆ. ಸ್ವಲ್ಪ ಕೆಲಸದ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸಂಬಳ ನೆನ್ನೆನೇ ಕೊಡಬೇಕಿತ್ತು, ಇನ್ನೂ ಕೊಟ್ಟಿಲ್ಲ. ಕೆಲಸಕ್ಕೆ ಎಲ್ಲಿ ಹೋಗ್ತಿದ್ಯೋ? ಅಮ್ಮ, ಒಂದು ಅಂಗಡಿಗೆ ಹೋಗ್ತಾ ಇದ್ದೀನಿ, ಬೇರೆಯವ್ರದ್ದು ಅಂಗಡಿ. ಅಲ್ಲೇ ಹೋಗ್ತಿದ್ದೀನಿ ಕೆಲಸಕ್ಕೆ. ತಿಂಗಳಿಗೆ 15,000 ರೂಪಾಯಿ ಕೊಡ್ತಾರಂತೆ. ಹೋಗ್ಲಿ ಬಿಡು, ಎಲ್ಲ ಒಂದು ಕಡೆ ಹೋಗ್ತಿದ್ಯಲ್ಲ. ಮನೆಗೆಲ್ಲ ಸಾಮಾನು ಖಾಲಿ ಆಗಿತ್ತು. ಯಾವಾಗ ತತ್ತಿ? ಅದೇ ಕಣಮ್ಮ, ಇವಾಗ ಹೋಗ್ತೀನಲ್ಲ, ಸಂಬಳ ಇಸ್ಕೊಂಡು ಬರ್ತೀನಿ. ಆಮೇಲೆ ತಂದು ಕೊಡ್ತೀನಿ ಸಾಯಂಕಾಲಕ್ಕೆ. ಏನೇನು ಬೇಕಂತ ಹೇಳು, ತಂದು ಕೊಡ್ತೀನಿ. ಏನಪ್ಪ ಮನೆಗೆ ಬೇಕಾಗಿರೋವು? ಎಲ್ಲ ಥರ ಕಾಳುಗಳು, ಆಮೇಲೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಇನ್ನು ಬಟ್ಟೆ ಸೋಪು, ಮೈ ಸೋಪು, ಬ್ರಷು, ಪೇಸ್ಟು, ಇಂಥವು ತಗೊಬಂದ್ಬಿಡು. ಶಾಂಪು, ಆಮೇಲೆ ಇನ್ನು ಮನೆಗೆ ಬೇಕಾಗಿರೋ ಕಾಳುಗಳು, ಅಕ್ಕಿ, ಇವೆಲ್ಲ ಬೇಕು ಕಣೋ. ಎಲ್ಲ ಖಾಲಿ ಆಗವೆ. ಆಯ್ತು ಬಿಡಮ್ಮ, ತಗೊಂಬರ್ತೀನಿ ಬಿಡು. ಸರಿ ಆಯ್ತು, ನಾನು ಊಟ ಮಾಡ್ತೀನಿ. ಹೆಂಗೋ ಊಟ ಮಾಡ್ಕೊಂಡು ಬಂದಿದ್ಯಲ್ಲ, ಆಯಿತು. ಹೋಗು, ಮನೆಗೆ ಇರ್ತೀನಿ. ಸರಿ ನಮ್ಮ ಹುಷಾರು. ನನ್ನ ಮಗನ ಹೆಂಗಾನ ಮಾಡಿ ಒಪ್ಕೊಂಬಿಟ್ರೆ ಜಯವ ಸಾಕು ಅಂತೀನಿ. ಈ ಮನೆಗೆ ಬರ್ತಾಳೋ ಇಲ್ಲ ನಾವೇ ಅಲ್ಲಿಗೆ ಹೋಗ್ತೀವೋ, ಹೆಂಗಾನ ಸರಿ. ಬೇಕಾರೆ ರಾವಣನೇ ಬೇಕಾರೆ ಅಲ್ಲಿ ಹೋಗಿರ್ಲಿ, ನಾನು ಬೇಕಾರೆ ಇಲ್ಲೇ ಇರ್ತೀನಿ. ಯಾಕೆ ಸುಮ್ಮನೆ ಅವರು ತೊಂದರೆ ಕೊಡೋದು? ಬೇಡಪ್ಪ, ಇಲ್ಲೇ ಇದ್ದು ಬಿಡ್ತೀನಿ. ಜಯವ, ಯಾವ ಹಿಂಗೆ ಸೊಪ್ಪು ಕೂತಿದ್ದಿ? ಏನಾಯ್ತು? ರಾಮಣ್ಣ ಬಂದಿದ್ದ ಅಂತ ಕಾಣ್ತದೆ. ಹ್ಞೂನಮ್ಮ, ಬಂದಿದ್ರು. ಹೌದಾ? ಮಾತಾಡ್ಸ್ತಾ? ಇಲ್ಲಮ್ಮ, ಯಾಕೋ ಸರಿಯಾಗಿ ಮಾತಾಡ್ಸಬೇಕು ಅಂತಲೇ ಅನಿಸ್ತಾ ಇಲ್ಲ. ಊಟ ಕೇಳಿದ್ರು ಕೊಟ್ಟೆ, ಆಮೇಲೆ ಸಾರು ಬೇಕು ಅಂದರು ಮನೆಗೆ, ಬಾಕ್ಸಿಗೆ ಹಾಕಿ ಕೊಟ್ಟೆ. ಹಂಗೆ ಸ್ವಲ್ಪ ಹಣ್ಣು ಕಟ್ಟು ಕಳಿಸ್ದೆ ಅಷ್ಟೆ. ದಡ್ಡಿ ನೀನು. ಯಾಕಮ್ಮ? ಅಲ್ಲ ಕಣೆ, ನಾನು ಹೆಂಗಾರಮ್ಮ ನಿನ್ನ ಸಂಸಾರ ಸರಿ ಮಾಡೋಣ ಅಂತ ನೋಡ್ತಿದ್ರೆ ನೀನು ಇನ್ನೂ ಹಾಳು ಮಾಡ್ಕೊತಿದ್ಯಲ್ಲ. ನೋಡ, ನಾನಿವಾಗ ಬೈದು ಹೇಳ್ಬೇಕಾಗ್ತದೆ ನೋಡೀಗ. ಯಾಕ್ರಮ್ಮ, ಏನಾಯ್ತು? ಮತ್ತೆ ಇನ್ನೇನು, ಯಾವ್ದನ್ನ ತಾಯಿಗೆ ಮಗಳು ಜೀವನ ಹಾಳಾಗ್ತಿದ್ರೆ ನೋಡ್ಕೊಂಡು ಸುಮ್ಮನಿರಕ್ಕಾಗ್ತದೇನೆ? ಅಲ್ಲ, ನಿನ್ನ ಗಂಡ ಇನ್ನೂ ಕೆಟ್ಟೋನಾಗೇ ಇದ್ದು ಮುಂಚೆ ತರಗೆ ಇದ್ದಿದ್ರೇನೆ ನಾನು ಬೇಡ ಅಂತ ಹೇಳ್ತಿದ್ದೆ, ಹೋಗೋದು ಅವನ ಜೊತೆ ಮಾತಾಡೋದು ಬೇಡ ಅಂತ. ಈಗ ಅವ್ನು ಒಳ್ಳೆಯವನಾಗವನೆ, ಮನೆಗೆ ಅವನೇ ಬಂದು ಹೋಗ್ತಾವನೆ.
ನಿನ್ನ ಮಾತಾಡ್ಸಕ್ ಪಾಪ ಎಷ್ಟು ಚಡಪಡಿಸ್ತವನೆ. ಹಾಂ ನೋಡು, ತಿಳ್ಕ ಒಂದು ಹಿರಿಯರು ಒಂದು ಮಾತು ಹೇಳೋರೆ, ಗಂಡ ಕುಡ್ಕನೋ ಕೊಲಗಡ್ಕನೋ, ಗಂಡ ಜೊತೆಲಿದ್ರೇನೆ ಮರ್ಯಾದೆ ಹೆಣ್ಮಕ್ಳಿಗೆ. ತಿಳ್ಕೊ ಜಯ. ತಿಳ್ಕೊಳವ, ಇಷ್ಟು ವರ್ಷ ಕಷ್ಟಪಟ್ಟಿದ್ದೆ ನಿಂದು ಬಿಡು. ಹೆಂಗೋ ಮುಂದೆ ಕೊನೆವರೆಗೂ ಹಿಂಗೆ ಅದು ನಡೀತದೆ. ಇಬ್ರು ಹೆಣ್ಮಕ್ಳವ್ರೆ, ಅವ್ರು ಮದುವೆ ಮಾಡಬೇಕು. ಮದುವೆ ಮಾಡುವಾಗ ಕೇಳ್ದ ಕಣವ, ಯಾಕೆ ಇವರಿಬ್ರು ಜೊತೆಗಿಲ್ಲ, ಅಪ್ಪ ಬದುಕಿದ್ರು ಯಾಕೆ ಇಲ್ಲಿಲ್ಲ, ಯಾಕೆ ಇಬ್ರು ಬೇರೆ ಬೇರೆ ಆಗೋರೆ ಅಂತ ಇನ್ನೂ ಏನೇನೋ ಕೆಟ್ಟ ಕೆಟ್ಟಾಗ ಮಾತಾಡ್ತಾರೆ ಜನ. ಮದುವೆ ಆಗೋದೇ ಕಷ್ಟ ಆಗ್ತದೆ ನೋಡು. ಅಯ್ಯೋ ಇಲ್ಲಮ್ಮ, ಹಂಗಾಗ್ಬಾರ್ದು. ಮತ್ತೀಗ ಹಂಗಾಗ್ಬಾರ್ದು ಅಂತಂದ್ರೆ, ಈಗ ನಮ್ಮ ಸೆರಗು ಬೇರೆ ಮೇಲೆ ಬಿದ್ದುಬಿಟ್ಟೈತೆ, ಮುಳ್ಳಿನ ಮೇಲೆ ಹುಷಾರಾಗಿ ಬಿಡಿಸ್ಕೋಬೇಕು. ಜೀವನನೂ ಹಂಗೇನೆ. ದೇವರು ನಿಂತಕ್ಕೆ ಮತ್ತೆ ನಿನ್ನ ಗಂಡನ ಕಳ್ಸವನೆ ಬದಲು ಮಾಡಿ. ನೀ ಯಾಕೆ ದೂರ ಮಾಡ್ಕೋತೀವ? ಹೊಲ್ದು ಬಂದಿದ್ದನ್ನ ಬೇಡ ಅಂತ ಹೇಳಬಾರ್ದು. ಅವ್ನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸು. ಇವಾಗ ಆಯ್ತು, ನಿಂಗೆ ಸಮಾಧಾನ ಕೇಳ್ತೀನಿ ನೋಡು. ಇವಾಗ ನಮ್ಮ ಮಕ್ಕಳು ತಪ್ಪು ಮಾಡಿಬಿಟ್ಟು ಬಂದ್ಬಿಟ್ಟು ಮಕ್ಕಳು ದೂರ ಮಾಡಿಬಿಡ್ತೀವ? ಇಲ್ಲಮ್ಮ, ಅದು ಹಿಂಗಾಗುತ್ತೆ. ಆಗಲ್ಲ ತಾನೆ. ಹಂಗೇನೆ ಇದು ಅನ್ಕೊಬಿಡು. ಹಂಗೆ ಅನ್ಕೊಂಡು ಕ್ಷಮಿಸ್ಬಿಡವ. ನಿಮ್ಮ ಅತ್ತೆನೂ ಬದಲಾಗಿರಂಗವ್ರೆ. ಬಿಡು, ವಯಸ್ಸಾಯ್ತು, ಇನ್ನು ಎಷ್ಟು ವರ್ಷ ಬದುಕಿರ್ತಾರೆ. ನನ್ನಂಗೆ ಅಲ್ವಾ, ಹುಟ್ಟಿ ಬೆಳೆದಿದ್ದ ಜಾಗ ವಾತಾವರಣ ಅಂಥದ್ದೇನೋ, ಅದಕ್ಕೆ ಅವ್ರು ಹಂಗೆ. ತಲೆ ಕೆಡ್ಸ್ಕೊಬೇಡ ಬಿಡು. ಇನ್ನೊಂದ್ಸರಿ ಹಿಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ. ಮನೆಗೆ ಬಂದಾಗ ನಗ್ನಗ್ತಾ ಮಾತಾಡ್ಸು. ಅವ್ರು ಬಂದಾಗ, ಹಿಂಗೆ ಗಂಡ ಬಂದಾಗ ನಾನು ಇರಲ್ಲ, ಇಬ್ಬರು ಮಾತಾಡ್ರಿ. ಇಷ್ಟು ದಿನ ಮಾಡಿದ್ದು ಮುಟ್ಟಿದ್ದು ಎಲ್ಲ ಹೇಳು. ಹಿಂಗಿರ್ರಿ ಹಿಂಗೆ ಮಾಡೋಣ ಅಂತ ಹೇಳು. ಆ ಮನೇನ ಬಾಡಿಗೆ ಕೊಟ್ಬಿಟ್ಟು ಹೆಂಗೋ ಮನೆ ಕಟ್ಸ್ತಿದ್ದೀವಲ್ಲ ನಾವು, ಇಲ್ಲೇ ಬಂದಿರಲಿ. ಸರಿ ಅಮ್ಮ, ಆಯಿತು. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಮಾತು ಸರಿ ಅನ್ನಿಸ್ತಾ ಇದೆ. ಆಯ್ತಮ್ಮ, ಆಯಿತು. ನಾನು ಅವ್ರ ಹತ್ರ ಮಾತಾಡ್ತೀನಿ. ಈಗ ಒಪ್ಕೊಂಡೆ ನೋಡು. ಬೇರೆ ಯಾರು ಹೇಳಿದಿದ್ರು ಒಪ್ಕೋತಿರ್ಲಿಲ್ವೇನೋ ಕಣಮ್ಮ, ಆದರೆ ನಿಮ್ಮ ಮಾತನ್ನು ಮೀರಕ್ಕೆ ನನಗೆ ಇಷ್ಟ ಇಲ್ಲ. ಆಯ್ತು ಬಿಡಮ್ಮ, ನಿನ್ನ ಜೀವನ ಚೆನ್ನಾಗಿದ್ರೆ ನನಗೆ ಇನ್ನೇನು ಬೇಕು ಹೇಳು. ಅದಕ್ಕಿಂತ ಕೊನೆಗಾಲಕ್ಕೆ ನನ್ನಾಗ ಒಂಟಿ ಆಡ್ಬಿಡ ಕಣವ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಒಬ್ಳೇ ಇದ್ದು. ಸತ್ತ ಬದುಕ ಅಂತ ಕೇಳೋರಿಲ್ಲ. ಹುಷಾರು ತಪ್ಪಿದಾಗ ನೀನು ತಾರೆ ಬಂದಿದ್ದೆ. ನೀನು ಬಂದಿಲ್ಲ ಅಂದಿದ್ರೆ ಬದುಕ್ತಿದ್ನ ಇಷ್ಟು ದಿನ. ಹಂಗೆ ಮಾಡ್ಕೊಂಬಿಡ. ಫ್ರೆಂಡ್ಸ್, ಹೇಗಿತ್ತು ಎಪಿಸೋಡ್ ಇವತ್ತಿಂದು? ಈ ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ. ಹಾಗೆ ಮುಂದಿನ ವಿಡಿಯೋ ಇವತ್ತೇ ಹಾಕ್ತೀನಿ, ಕಂಟಿನ್ಯೂ ಆಗುತ್ತೆ. ತಪ್ಪದೇ ನೋಡಿ. ಎಷ್ಟು ಗಂಟೆ ಹಾಕ್ತೀನಿ ಅಂತ ಹೇಳೋದಕ್ಕಾಗಲ್ಲ, ಒಟ್ಟಿನಲ್ಲಿ ಹಾಕ್ತೀನಿ. ಹಾಗೆ ಇನ್ನೊಂದು ಹೊಸ ಕಥೆನ ಶುರು ಮಾಡ್ತಾಯಿದ್ದೀನಿ. ಅದು ಬಂದ್ಬಿಟ್ಟು ಹೊಸ ಚಾನಲ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಮಾಡಬೇಕು. ಆದರೆ ಅದು ಡೈಲಿ ಎಪಿಸೋಡ್ ಥರ ಬರಲ್ಲ, ವಾರಕ್ಕೊಂದು ಎಪಿಸೋಡ್ ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ಈ ರೀತಿ ಕಾರ್ಟೂನ್ ಅಲ್ಲ, ಅದು ಬೇರೆ ಥರ ಕಾರ್ಟೂನು. ಅದು ಒಂದೊಂದು ಸ್ಟೋರಿನೂ ಬೇರೆ ಬೇರೆ ಕಥೆ ಇರುತ್ತೆ. ಅದನ್ನು ಕೂಡ ನೋಡಿ. ಆದಷ್ಟು ಬೇಗ ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಫಸ್ಟು ವೀಡಿಯೋ ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ಚಾನಲ್ ಕ್ರಿಯೇಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ಆ ಕಥೆ ಹೆಸರು ಸಾವಿನ ನಂತರವೂ ತಾಯಿಯ ಪ್ರೀತಿ ಅಂತ. ನಂಗೆ ತುಂಬ ಇಷ್ಟ ಆಯಿತು ಕತೆ. ಶಾರ್ಟ್ ಮೂವಿ ಅಂತಲೇ ಹೇಳ್ಬೋದು, ತುಂಬ ಶಾರ್ಟೇ ಇದೆ. ಮೊದಲನೇಗೆ ನಾನು ಲಾಂಗ್ ವಿಡಿಯೋ ಹಾಕೋದಕ್ಕಾಗಲ್ಲ. ನಾನು ಕೂಡ ಆ ರೀತಿ ಕಾರ್ಟೂನ್ ಆ್ಯನಿಮೇಷನ್ನ ಸ್ವಲ್ಪ ಈಗೀಗ ಕಲಿತಾ ಇರೋದು, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಎಡಿಟ್ ಮಾಡೋದು. ನನಗೆ ಹೇಗಾಗುತ್ತೋ ಹಾಗೆ ಎಡಿಟ್ ಮಾಡಿ ಹಾಕ್ತೀನಿ. ಆದಷ್ಟು ಟ್ರೈ ಮಾಡಿ. ಆದಷ್ಟು ಬೇಗ ಚಾನಲ್ ಕ್ರಿಯೇಟ್ ಆದ ತಕ್ಷಣ ನಿಮ್ಗೆ ತಿಳಿಸ್ತೀನಿ. ಅದನ್ನು ಕೂಡ ನೋಡಿ, ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್. ಲವ್ ಯು ಆಲ್.